ಬೆಂಗಳೂರು ನಗರದ ಒಂದು ದೊಡ್ಡ ಐಟಿ ಕಂಪನಿ. ರಾತ್ರಿ 12 ಗಂಟೆ. ಎಲ್ಲ ಎಂಪ್ಲಾಯೀಸ್ ಮನೆಗೆ ಹೋಗಿದ್ದರು. ಆಫೀಸ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮಂಜುನಾಥ್ ಒಬ್ಬನೇ ಇದ್ದ. ಅವನು ಸಿಸಿಟಿವಿ ನೋಡುತ್ತಾ ಕುಳಿತಿದ್ದ. ಹಠಾತ್ 7ನೇ ಮಹಡಿಯ ಲಿಫ್ಟ್ ಸ್ವತಃ ಆನ್ ಆಯಿತು. ಆದರೆ ಆ ಮಹಡಿ ವರ್ಷಗಳಿಂದ ಲಾಕ್ ಆಗಿತ್ತು. ಮಂಜುನಾಥ್ ಬೆಚ್ಚಿ ಬಿದ್ದ. ಸಿಸಿಟಿವಿ ಸ್ಕ್ರೀನ್ನಲ್ಲಿ ಲಿಫ್ಟ್ ಡೋರ್ ನಿಧಾನವಾಗಿ ತೆರೆಯಿತು. ಆದರೆ ಒಳಗೆ ಯಾರೂ ಇರಲಿಲ್ಲ. ಕೆಲವು ಕ್ಷಣಗಳ ನಂತರ ಲಿಫ್ಟ್ ಗ್ರೌಂಡ್ ಫ್ಲೋರ್ಗೆ ಬಂತು. ಟಿಂಗ್! ಬಾಗಿಲು ತೆರೆದಿತು. ಒಳಗೆ ಒಂದು ಮೊಬೈಲ್ ಫೋನ್ ಮಾತ್ರ ಇತ್ತು. ಮಂಜುನಾಥ್ ನಿಧಾನವಾಗಿ ಮೊಬೈಲ್ ತೆಗೆದುಕೊಂಡ. ಸ್ಕ್ರೀನ್ ಆನ್ ಆಯಿತು. ಅದರಲ್ಲೊಂದು ವಿಡಿಯೋ ಪ್ಲೇ ಆಗತೊಡಗಿತು. ವಿಡಿಯೋದಲ್ಲಿ ಒಬ್ಬ ಹುಡುಗಿ ಭಯದಿಂದ ಓಡುತ್ತಿದ್ದಳು. ಅವಳು ಕ್ಯಾಮರಾ ಕಡೆ ನೋಡಿ ಕಿರುಚಿದ್ದಳು. ಅವನು ಬರುತ್ತಿದ್ದಾನೆ. ವಿಡಿಯೋ ಸಡನ್ಲಿ ಕಟ್ ಆಯಿತು. ಮಂಜುನಾಥ್ ಬೆವರಿಡಿದ. ಅಷ್ಟರಲ್ಲಿ ಮೊಬೈಲ್ಗೆ ಅನ್ನೋನ್ ಕಾಲ್ ಬಂತು. ಅವನು ಕಾಲ್ ರಿಸೀವ್ ಮಾಡಿದ. ನಿಧಾನವಾದ ಗಂಡಸಿನ ಧ್ವನಿ. ಅವಳನ್ನು ನೋಡಿದೀಯಾ? ಮಂಜುನಾಥ್ ನಡುಗಿದ. ಯಾರು ನೀವು? ಆ ಧ್ವನಿ ನಕ್ಕಿತು. ಈಗ ಲಿಫ್ಟ್ ಒಳಗೆ ನೋಡು. ಮಂಜುನಾಥ್ ನಿಧಾನವಾಗಿ ತಿರುಗಿ ಲಿಫ್ಟ್ ಕಡೆ ನೋಡಿದ. ಲಿಫ್ಟ್ ಡೋರ್ ಮತ್ತೆ ತೆರೆದಿತ್ತು. ಈ ಬಾರಿ ಒಳಗೆ ರಕ್ತದಿಂದ ತುಂಬಿದ ಶೂ ಮಾರ್ಕ್ಸ್ ಕಾಣ್ತಿದ್ವು. ಶೂ ಮಾರ್ಕ್ಸ್ ನಿಧಾನವಾಗಿ ಲಿಫ್ಟ್ನಿಂದ ಹೊರಗೆ ಬರುತ್ತಿದ್ದವು. ಆದರೆ ಅಲ್ಲಿ ಯಾರೂ ಕಾಣ್ತಿರಲಿಲ್ಲ. ಒಂದು ಹೆಜ್ಜೆ, ಇನ್ನೊಂದು ಹೆಜ್ಜೆ. ಅವು ನೇರವಾಗಿ ಮಂಜುನಾಥ್ ಕಡೆ ಬರುತ್ತಿದ್ದವು. ಮಂಜುನಾಥ್ ಭಯದಿಂದ ಹಿಂದೆ ಸರಿದ. ಆದರೆ ಆ ರಕ್ತದ ಹೆಜ್ಜೆಗಳು ಅವನ ಕಡೆ ಬರುತ್ತಲೇ ಇವೆ. ಸಿಸಿಟಿವಿ ಸ್ಕ್ರೀನ್ನಲ್ಲಿ ಎಲ್ಲವೂ ಕ್ಲಿಯರ್ ಆಗಿ ಕಾಣಿಸುತ್ತಿತ್ತು. ಆದರೆ ನಿಜವಾಗಿ ಅಲ್ಲಿ ಯಾರೂ ಇರಲಿಲ್ಲ. ಹಠಾತ್ ಆಫೀಸ್ ಲೈಟ್ಸ್ ಫ್ಲಿಕರ್ ಆಗತೊಡಗಿದವು. ಆನ್ ಆಫ್, ಆನ್ ಆಫ್. ಮಂಜುನಾಥ್ ಓಡುತ್ತಾ ಸೆಕ್ಯೂರಿಟಿ ರೂಮ್ ಒಳಗೆ ಹೋದ. ಬಾಗಿಲು ಲಾಕ್ ಮಾಡಿದ. ಅವನ ಕೈ ನಡುಗುತ್ತಿತ್ತು. ಅಷ್ಟರಲ್ಲಿ ಸಿಸಿಟಿವಿಯಲ್ಲಿ 7ನೇ ಮಹಡಿಯ ಕ್ಯಾಮರಾ ಸ್ವತಃ ಆನ್ ಆಯಿತು. ಸ್ಕ್ರೀನ್ನಲ್ಲಿ ಒಬ್ಬ ಹುಡುಗಿ ಚೇರ್ಗೆ ಕಟ್ಟಿ ಹಾಕಿರುವುದು ಕಾಣಿಸಿತು. ಅದೇ ವಿಡಿಯೋದಲ್ಲಿದ್ದ ಹುಡುಗಿ. ಅವಳು ಕ್ಯಾಮರಾ ಕಡೆ ನೋಡಿ ಅತ್ತಳು. ಪ್ಲೀಸ್ ಸೇವ್ ಮೀ. ಮಂಜುನಾಥ್ ತಕ್ಷಣ ಪೊಲೀಸ್ಗೆ ಕಾಲ್ ಮಾಡಿದ. ಆದರೆ ಕಾಲ್ ಕನೆಕ್ಟ್ ಆಗಲಿಲ್ಲ. ಹಠಾತ್ ಸ್ಪೀಕರ್ನಲ್ಲಿ ಅದೇ ಗಂಡಸಿನ ಧ್ವನಿ ಕೇಳಿಸಿತು. 30 ನಿಮಿಷ. ಅಷ್ಟೇ ಸಮಯ. ಸ್ಕ್ರೀನ್ ಮೇಲೆ ಕೌಂಟ್ ಡೌನ್ ಶುರುವಾಯಿತು. 29:59, 29:58. ಮಂಜುನಾಥ್ ಧೈರ್ಯ ಮಾಡಿ ಲಿಫ್ಟ್ ಒಳಗೆ ಹೋದ. ಲಿಫ್ಟ್ ಡೋರ್ ಮುಚ್ಚಿತು. 7ನೇ ಮಹಡಿ ಬಟನ್ ಸ್ವತಃ ಗ್ಲೋ ಆಯಿತು. ಟಿಂಗ್! ಡೋರ್ ತೆರೆದಿತು. ಮಹಡಿ ಸಂಪೂರ್ಣ ಕತ್ತಲೆ. ಧೂಳು, ಹಳೆಯ ಟೇಬಲ್ಸ್, ಒಡೆದ ಕಂಪ್ಯೂಟರ್ಸ್. ಆದರೆ ದೂರದಲ್ಲಿ ಒಂದು ರೂಮ್ ಮಾತ್ರ ಲೈಟ್ ಆನ್ ಇತ್ತು. ಮಂಜುನಾಥ್ ನಿಧಾನವಾಗಿ ಆ ರೂಮ್ ಕಡೆ ನಡೆದ. ಅವನು ಡೋರ್ ತೆರೆದ. ಅಲ್ಲಿ ಚೇರ್ ಮೇಲೆ ಹುಡುಗಿ ಕುಳಿತಿದ್ದಳು. ಆದರೆ ಅವಳ ಮುಖ ಸಂಪೂರ್ಣ ರಕ್ತದಿಂದ ತುಂಬಿತ್ತು. ಅವಳು ನಿಧಾನವಾಗಿ ತಲೆ ಎತ್ತಿದಳು. ನೀನು ಮತ್ತೆ ಯಾಕೆ ಬಂದೆ? ಮಂಜುನಾಥ್ ಶಾಕ್ ಆಯಿತು. ಅವಳ ಹಿಂದೆ ವಾಲ್ ಮೇಲೆ ಹಳೆಯ ಫೋಟೋ ಇತ್ತು. ಆ ಫೋಟೋನಲ್ಲಿ 5 ವರ್ಷಗಳ ಹಿಂದಿನ ಕಂಪನಿ ಸ್ಟಾಫ್ ಫೋಟೋ. ಅದರಲ್ಲಿ ಮಂಜುನಾಥ್ ಕೂಡ ಇದ್ದ. ಆ ಹುಡುಗಿ ಕೂಡ ಇದ್ದಳು. ಅಷ್ಟರಲ್ಲಿ ಅವನಿಗೆ ನೆನಪಾಯಿತು. 5 ವರ್ಷಗಳ ಹಿಂದೆ ಇದೇ ಮಹಡಿಯಲ್ಲಿ ಬೆಂಕಿ ಅವಘಡ ಆಗಿತ್ತು. ಅಲ್ಲಿ ಒಬ್ಬ ಹುಡುಗಿ ಸತ್ತಿದ್ದಳು. ಆದರೆ ಆ ದಿನ ಸೆಕ್ಯೂರಿಟಿ ಡ್ಯೂಟಿನಲ್ಲಿ ಇದ್ದವನು ಮಂಜುನಾಥ್ ತಾನೆ. ಮಂಜುನಾಥನ ಕಣ್ಣುಗಳು ಭಯದಿಂದ ದೊಡ್ಡದಾದವು. ಅವನಿಗೆ ಎಲ್ಲವೂ ನೆನಪಾಗತೊಡಗಿತು. ಆ ಬೆಂಕಿ ಅವಘಡದ ದಿನ ಆ ಹುಡುಗಿ ರಿಪೀಟೆಡ್ಲಿ ಹೆಲ್ಪ್ ಕೇಳಿದ್ದಳು. ಆದರೆ ಕಂಪನಿ ಸ್ಕ್ಯಾಂಡಲ್ ಹೊರಬರಬಾರದು ಅಂತ ಮ್ಯಾನೇಜರ್ ಹೇಳಿದ್ದ. ಡೋರ್ ಲಾಕ್ ಮಾಡು, ಯಾರಿಗೂ ಗೊತ್ತಾಗಬಾರದು. ಮಂಜುನಾಥ್ ಭಯದಿಂದ ಆಜ್ಞೆ ಪಾಲಿಸಿದ್ದ. ಅವನು ಡೋರ್ ಲಾಕ್ ಮಾಡಿದ. ಆ ಹುಡುಗಿ ಒಳಗೆ ಸಿಕ್ಕಿ ಹಾಕಿಕೊಂಡಳು. ಅದೇ ಅವಳ ಕೊನೆಯ ರಾತ್ರಿ. ಈಗ 5 ವರ್ಷಗಳ ನಂತರ ಅವಳು ಮರಳಿ ಬಂದಿದ್ದಳು. ಹಠಾತ್ ರೂಮ್ ಡೋರ್ ಜೋರಾಗಿ ಮುಚ್ಚಿತು. ಧಡಾಮ್! ಲೈಟ್ ಕೆಂಪಾಗಿ ಬದಲಾಯಿತು. ಸ್ಪೀಕರ್ನಲ್ಲಿ ಫೈರ್ ಅಲಾರ್ಮ್ ಶುರುವಾಯಿತು. ವಾರ್ನಿಂಗ್, ಫೈರ್ ಡಿಟೆಕ್ಟೆಡ್. ಮಂಜುನಾಥ್ ಉಸಿರಾಡಲು ಕಷ್ಟಪಟ್ಟ. ರೂಮ್ ನಿಧಾನವಾಗಿ ಹೊಗೆಯಿಂದ ತುಂಬತೊಡಗಿತು. ಅವನು ಬಾಗಿಲು ತೆರೆಯಲು ಪ್ರಯತ್ನಿಸಿದ. ಆದರೆ ಲಾಕ್ ಆಗಿತ್ತು. ಆ ಹುಡುಗಿ ನಿಧಾನವಾಗಿ ಎದ್ದು ನಿಂತಳು. ಅವಳ ಕಣ್ಣುಗಳಿಂದ ರಕ್ತ ಹರಿಯುತ್ತಿತ್ತು. ಆ ದಿನ ನಾನು ಕಿರುಚಿದಾಗ ನೀನು ಕೇಳಲಿಲ್ಲ. ಮಂಜುನಾಥ್ ಅತ್ತ.
ಕ್ಷಮಿಸು, ನಾನು ತಪ್ಪು ಮಾಡಿದೆ. ಆ ಹುಡುಗಿ ಹತ್ತಿರ ಬಂದಳು. ಕ್ಷಮೆ ಕೆಲವೊಮ್ಮೆ ತಡವಾಗಿರುತ್ತದೆ. ಹಠಾತ್ ಸಂಪೂರ್ಣ ಮಹಡಿ ಬೆಂಕಿಯಲ್ಲಿ ಸಿಕ್ಕಿಕೊಂಡಂತೆ ಕಾಣಿಸಿತು. ಮಂಜುನಾಥ್ ಕಿರುಚುತ್ತಾ ಓಡಲು ಶುರು ಮಾಡಿದ. ಅವನು ಲಿಫ್ಟ್ ಒಳಗೆ ಜಿಗಿದ. ಗ್ರೌಂಡ್ ಫ್ಲೋರ್ಗೆ ಬಂದ ತಕ್ಷಣ ಅನ್ಕಾನ್ಷಿಯಸ್ ಆಯಿತು. ಮುಂದಿನ ದಿನ ಪೊಲೀಸ್ ಮತ್ತು ಸ್ಟಾಫ್ ಅವನನ್ನು ಹೊರಗೆ ಕಂಡು ಆಸ್ಪತ್ರೆಗೆ ಕರೆದೊಯ್ದರು. ಆದರೆ ವಿಚಿತ್ರ ವಿಷಯ ಏನಂದ್ರೆ 7ನೇ ಮಹಡಿ ವರ್ಷಗಳಿಂದ ಸಂಪೂರ್ಣ ಮುಚ್ಚಲಾಗಿತ್ತು. ಅಲ್ಲಿ ಎಲೆಕ್ಟ್ರಿಸಿಟಿ ಕೂಡ ಇರಲಿಲ್ಲ. ಹಾಗಾದರೆ ಮಂಜುನಾಥ್ ನೋಡಿದ ಲೈಟ್ಸ್, ಸಿಸಿಟಿವಿ, ಕೌಂಟೌನ್ ಅದು ಎಲ್ಲಿಂದ ಬಂದಿತ್ತು? ಕೊನೆಯ ಸೀನ್. ಹಾಸ್ಪಿಟಲ್ ರೂಮ್ನಲ್ಲಿ ಮಂಜುನಾಥ್ ಕಣ್ಣು ತೆರೆದ. ಅವನ ಬೆಡ್ ಪಕ್ಕದ ಟಿವಿ ಸ್ವತಃ ಆನ್ ಆಯಿತು. ಸ್ಕ್ರೀನ್ ಮೇಲೆ ಒಂದು ಲೈನ್ ಮಾತ್ರ ಕಾಣಿಸಿತು: ಶಿಫ್ಟ್ ನಾಟ್ ಓವರ್.